ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಆಗ್ತಿದೆಯಲ್ವಾ. ಇದು ನೈಕಾದವರದ್ದು ಸ್ಟ್ರೋಬ್ ಅಂಡ್ ಗ್ಲೋ ಲಿಕ್ವಿಡ್ ಹೈಲೈಟರ್ ಇನ್ ದ ಶೇಡ್ ಗೋಲ್ಡ್ ಮೈನ್. ಐ ಹ್ಯಾವ್ ಸಮ್ ಥಾಟ್ಸ್ ಅಬೌಟ್ ಇಟ್ ಅಂಡ್ ಐ ಆಮ್ ಗೋಯಿಂಗ್ ಟು ಶೇರ್ ದಟ್ ವಿತ್ ಯು ಟುಡೇ. ಇದ್ರೊಟ್ಟಿಗೆ ನನ್ನದು ಲವ್ ಹೇಟ್ ರಿಲೇಶನ್ಶಿಪ್ ಇದೆ. ಯಾಕಂದ್ರೆ ಇದರ ಫಾರ್ಮುಲೇಷನ್ ನಂಗೆ ಆಕ್ಚುಲಿ ತುಂಬಾ ಇಷ್ಟ, ಬಟ್ ಇದು ಹೇಗೆ ಅಪ್ಲೈ ಆಗದೆ ಮುಖದ ಮೇಲೆ ಅದು ನಂಗೆ ಒಂಚೂರು ಇಷ್ಟ ಇಲ್ಲ. ಇದು ಆಕ್ಚುಲಿ ಥಿಕ್ ಆಗಿದೆ ಇದರ ಫಾರ್ಮುಲೇಷನ್. ಆ್ಯಂಡ್ ಇದರಲ್ಲಿ ಡ್ರಾಪರ್ ಕೊಟ್ಟಿದ್ದಾರೆ. ದೇವರಿಗೆ ಗೊತ್ತಾ ಆ ಡ್ರಾಪರ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಯಾಕಂದರೆ ಆ ಡ್ರಾಪರಲ್ಲಿ ಈಗ ಬಂತು, ಯಾಕಂದರೆ ಆ ಡ್ರಾಪರಲ್ಲಿ ಸ್ವಲ್ಪ ಇತ್ತು, ಬಟ್ ಪ್ರಾಡಕ್ಟೇ ಅದು ತುಂಬ ತಿಕ್ಕಾಗಿದೆ. ಇದಕ್ಕೆ ಡ್ರಾಪರ್ ಬೇಕಂತಿರ್ಲಿಲ್ಲ. ಬೇರೆ ಏನಾದರೂ ಕೊಟ್ಟಿದ್ದಿದ್ರೆ, ಸ್ಪ್ಯಾಟುಲಾ ಆದರೂ ಕೊಟ್ಟಿದ್ದಿದ್ರೆ ಈಸಿ ಆಗ್ತಿತ್ತು ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಈ ಥರನೇ ಅಪ್ಲೈ ಮಾಡೋದು. ಆ್ಯಂಡ್ ದ ಕಲರ್ ಇಸ್ ರಿಯಲಿ ಗುಡ್ ಫಾರ್, ನಂಗೆ ಇದು ಸ್ವಲ್ಪ ಡಾರ್ಕ್ ಅಂತಾನೆ ಅನಿಸ್ತಿದೆ ನನ್ನ ಸ್ಕಿನ್ ಟೋನಿಗೆ, ಬಟ್ ಡಸ್ಕಿ ಡೀಪರ್ ಸ್ಕಿನ್ ಟೋನ್ಗಳಿಗೆ ದಿಸ್ ಇಸ್ ರಿಯಲಿ ಗುಡ್ ಕಲರ್. ಆ್ಯಂಡ್ ಚಂಕಿ ಪಾರ್ಟಿಕಲ್ಸ್ ಒಂಚೂರು ಇಲ್ಲ, ತುಂಬ ಶೈನಿ ಆಗಿದೆ. ಇದನ್ನು ಆ್ಯಕ್ಚುಲಿ ನಾವು ಐ ಶ್ಯಾಡೋಗೂ ಹಚ್ಬೋದು, ಆ ಥರ ಇದೆ. ಆ್ಯಂಡ್ ಲಿಕ್ವಿಡ್ ಹೈಲೈಟರ್ ಹೇಳಿದ ಕೂಡಲೇ ಸ್ವಲ್ಪ ಕ್ರೀಮಿ ಗ್ಲೋಯಿ ಶೈನಿ ಆಗಿ ಕಾಣಿಸುತ್ತೆ, ಸ್ವಲ್ಪ ಆಯಿಲಿ ಫೀಲಿಂಗ್ ಕೊಡುತ್ತೆ, ಬಟ್ ದಟ್ಸ್ ಓಕೆ ಅಂತ ನನ್ಗನ್ಸುತ್ತೆ. ಬಿಕಾಸ್ ಲಿಕ್ವಿಡ್ ಹೈಲೈಟರ್ ಹೇಳುವಾಗ ಸ್ವಲ್ಪ ಆಯಿಲಿ ಗ್ರೀಸಿ ಇದ್ದೇ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಫಿನಿಶ್ ಇಟ್ ಗಿವ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ದಿಸ್ ಇಸ್ ಲವ್ಲಿ. ನನ್ನ ಸ್ಕಿನ್ ಟೋನಿಗೆ ಸ್ವಲ್ಪ ಡಾರ್ಕ್ ಆಯಿತು, ಯಾಕಂದರೆ ಬ್ರಾನ್ಸ್ ಲುಕ್ ಕೊಡುತ್ತೆ. ಆ್ಯಂಡ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದಿಸ್ ಕೈಂಡ್ ಆಫ್. ಸ್ವಲ್ಪ ಡಾರ್ಕರ್ ಕಾಣಿಸಿದ್ರೆ ಹೈಲೈಟರ್ಗಳು ಬ್ರಾನ್ಸ್ ಲುಕ್ ಕೊಟ್ಟರೆ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತೀವಿ ಅಂತ ನಾನು ಅಂದ್ಕೊಳ್ತೀನಿ. ಇಟ್ಸ್ ಓಕೆ, ಐ ಕ್ಯಾನ್ ಪುಲ್ ಇಟ್ ಆಫ್. ನಾನು ಏನಾದರೂ ಮಾಡಿ ಅಡ್ಜಸ್ಟ್ಮೆಂಟ್ ಆಚೆ ಈಚೆ ಮಾಡಿ ನನ್ನ ಸ್ಕಿನ್ ಟೋನಿಗೆ ಹೋಗೋ ಹಾಗೆ ನಾನು ಮಾಡ್ಬೋದು. ಬಟ್ ದ ಪ್ರಾಬ್ಲಮ್ ಇಸ್, ಇದನ್ನು ನಾನು ಫೌಂಡೇಶನ್ ಮೇಲೆ ಹಚ್ಚುವಾಗ, ಫೌಂಡೇಶನ್ ಅಂಡರ್ನೀತ್ ಹಚ್ಚಿದ್ರೆ ಐ ಥಿಂಕ್ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಫೌಂಡೇಶನ್ ಮೇಲೆ ಇದನ್ನು ಹಚ್ಚುವಾಗ ನಮ್ಮ ಬೇಸ್ ಇದೆಯಲ್ಲ, ಫೌಂಡೇಶನ್ ಇದೆಯಲ್ಲ, ಅದು ಸ್ವಲ್ಪ ಅಲ್ಗಾಡುತ್ತೆ. ಆ್ಯಂಡ್ ಅಲ್ಲಿಂದ ಫೌಂಡೇಶನ್ ಹೋಗ್ತಾ ಬರುತ್ತೆ. ಅಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ತುಂಬ ಪ್ಯಾಚಿ ಕಾಣಿಸುತ್ತೆ. ಆ್ಯಂಡ್ ಆ ಪಾರ್ಟ್ ಸ್ವಲ್ಪ ಫೌಂಡೇಶನ್ ಇಲ್ಲದಾಗೆ, ಕೆಳಗಿನ ಪಾರ್ಟಲ್ಲಿ ಫೌಂಡೇಶನ್ ಇದ್ದಾಗ ಕಾಣಿಸುತ್ತೆ. ಆ್ಯಂಡ್ ದಟ್ಸ್ ನಾಟ್ ಅ ಗುಡ್ ಫೀಲಿಂಗ್. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ವಿಯರ್ಡ್ ಆ್ಯಂಡ್ ಬ್ಯಾಡ್. ದಟ್ಸ್ ದ ರೀಸನ್ ಐ ಹ್ಯಾವ್ ಅ ಹೇಟ್ ರಿಲೇಶನ್ಶಿಪ್ ವಿತ್ ದಿಸ್. ಆ್ಯಂಡ್ ದ ಲವ್ ರಿಲೇಶನ್ಶಿಪ್ ಐ ಹ್ಯಾವ್ ಟೋಲ್ಡ್ ಆಲ್ರೆಡಿ. ಇದು ತುಂಬ ಶೈನ್ ಕೊಡುತ್ತೆ. ಆ್ಯಂಡ್ ಈ ಥರ ಶೈನ್ ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ. ಸೊ ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಹೇಳಲಿಕ್ಕಿದ್ರೆ, ನಾನು ಇದನ್ನು ಬಾಡಿ ಹೈಲೈಟರ್ ಥರ ಯೂಸ್ ಮಾಡ್ತೀನಿ. ನೀವು ನನ್ನ ಅಪ್ಲಿಕೇಶನ್ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನಾನು ಆಕ್ಚುಲಿ ಬಾಡಿಗೆ ಅಂದ್ರೆ ಎಲ್ಲೆಲ್ಲ ನನ್ನ ಭುಜದ ಪಾರ್ಟ್ಸ್ಗಳು ಆ್ಯಂಡ್ ಈ ಪಾರ್ಟ್ಸ್ಗಳು ಎಕ್ಸ್ಪೋಸ್ ಆಗಿದ್ರೆ, ಓಪನ್ ಇದೆ, ಸೊ ಆ ಪಾರ್ಟ್ಸ್ಗಳಲ್ಲಿ ಈ ಥರ ಶೈನ್ ಕೊಡಲಿಕ್ಕೆ ನಮ್ಮ ಬಾಡಿಯಲ್ಲಿ, ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಯೂಶ್ವಲಿ ನೀವು ಫಿಲ್ಮ್ ಸ್ಟಾರ್ಸ್ಗಳನ್ನು, ಸೆಲೆಬ್ರಿಟೀಸ್ಗಳನ್ನು ನೋಡಿರ್ಬೋದು. ಸೊ ಅವರ ಬಾಡಿ ಫುಲ್ ಚಮಕ್ಕಾಗಿ ಶೈನ್ ಆಗಿ ಕಾಣಿಸುತ್ತೆ. ಸೊ ಅವ್ರು ಈ ಥರನೇ ಮಾಡ್ತಾರೆ. ಇದರೊಂದು ಲಿಕ್ವಿಡ್ ಹೈಲೈಟರ್ ಅಥವಾ ಒಂದು ಪೌಡರ್ ಹೈಲೈಟರನ್ನು ಸ್ವಲ್ಪ ಮಾಯಿಶ್ಚರೈಸರ್ ಜೊತೆ ಅಥವಾ ಯಾವುದಾದ್ರೂ ಬಾಡಿ ಆಯಿಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಚ್ತಾರೆ. ಸೊ ದ್ಯಾಟ್ ಅವರ ಬಾಡಿ ಸ್ವಲ್ಪ ಗ್ಲೋಯಿ ಆಗಿ ಕಾಣಿಸುತ್ತೆ, ತುಂಬ ಸ್ಮೂತ್ ಆಗಿ ಶೈನಿ, ತುಂಬ ಅಪ್ಸರೆ ಥರ ಕಾಣಿಸ್ತಾರೆ. ಸೊ ದ್ಯಾಟ್ಸ್ ದ ರೀಸನ್. ಸೊ ನಾನೇನು ಆ ಥರ ಕಾಣಿಸ್ಬೇಕಂತಲ್ಲ, ಬಟ್ ಎಕ್ಸ್ಪೋಸ್ ಆಗಿರೋ ಜಾಗಗಳಲ್ಲಿ ಎಸ್ಪೆಷಲಿ ಸ್ಲೀವ್ಲೆಸ್ ಎಲ್ಲ ಹಾಕುವಾಗ ಇದನ್ನು ಹಚ್ಚಿದ್ರೆ ಇಟ್ ಲುಕ್ಸ್ ಗುಡ್. ಇಟ್ ಗಿವ್ಸ್ ಅ ಪ್ರೆಸೆಂಟೇಬಲ್ ಫೀಲಿಂಗ್ ಅಂತ ನನ್ನ ಅನಿಸಿಕೆ. ಸೊ ದ್ಯಾಟ್ಸ್ ವೈ ನಾನು ಇದನ್ನು ಈ ಥರ ನೆಕ್ ಪಾರ್ಟ್ಗಳಲ್ಲಿ ಆ್ಯಂಡ್ ಶೋಲ್ಡರ್ಸಿಗೆ ನಾನು ಸ್ವಲ್ಪ ಹೈಲೈಟರನ್ನು ಹಚ್ಚಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ್ಯಾಟ್ಸ್ ಹೌ ಐ ಯೂಸ್ ದಿಸ್ ಹೈಲೈಟರ್. ಇದನ್ನು ನಾನು ಡೈರೆಕ್ಟಾಗಿ ನನ್ನ ಫೌಂಡೇಶನ್ ಮೇಲೆ ಹಚ್ಚಿದ್ರೆ ಹೋಯ್ತು, ಯಾಕಂದರೆ ಇದರಲ್ಲಿ ತುಂಬ ಪಿಗ್ಮೆಂಟೇಷನ್ ಇದೆ ಆ್ಯಂಡ್ ತುಂಬ ಇದು ಗ್ರೀಸಿ ಆಗಿದೆ. ಪಕ್ಕ ಅಲ್ಲಿ ಪ್ಯಾಚಿ ಆಗಿ ಕಾಣಿಸೋದು, ತುಂಬ ಓವರ್ ಆಗಿ ಕಾಣಿಸೋದು ಕಾನೆ. ಸೊ ಅದಕ್ಕೋಸ್ಕರ ಇದನ್ನು ಫೌಂಡೇಶನ್ ಮೇಲೆ ಹಚ್ಚೋದನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಇದನ್ನು ಹಚ್ಲಿಕ್ಕಿದ್ರು ಈ ಥರ ಡೈಲ್ಯೂಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಕೈಯಲ್ಲಿ ತೊಗೊಂಡು ಆಮೇಲೆ ಈ ಥರ ಹಚ್ಬೋದು. ಆವಾಗಲೂ ನಾನು ನೋಡಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ. ಮತ್ತು ಅಪ್ಲಿಕೇಶನ್ ವಿಡಿಯೋದಲ್ಲಿ ನಾನು ಹಾಗೆ ಹಚ್ಚಿದ್ದೀನಿ. ಬಟ್ ಸ್ಟಿಲ್ ದ ಫೌಂಡೇಶನ್ ವಿಲ್ ಮೂವ್. ದಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಅಬೌಟ್ ದಿಸ್ ಸ್ಟ್ರೋಬ್ ಅಂಡ್ ಗ್ಲೋ ಹೈಲೈಟರ್. ಬಟ್ ತುಂಬ ಜನರಿಗೆ ಇದು ಇಷ್ಟ. ಐ ಡೋಂಟ್ ನೋ, ಅವರಿಗೆ ಈ ಥರ ಪ್ರಾಬ್ಲಮ್ ಬರಲಿಲ್ಲ. ನಂಗೆ ಗೊತ್ತಿಲ್ಲ, ನನಗೆ ಸಿಕ್ಕಿರೋ ಬಾಟಲಲ್ಲಿ ಈ ಥರ ಪ್ರಾಬ್ಲಮ್ಮಾ ಅಥವಾ ಇದರ ಫಾರ್ಮುಲೇಷನೇ ಹೀಗೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬಜೆಟಲ್ಲಿದ್ದರೆ ನಾನು ಇನ್ನೊಂದು ಇದರದ್ದು ಬಾಟಲ್ಸ್ ಇದೇ ಶೇಡಲ್ಲ, ಬೇರೆ ಶೇಡಲ್ಲಿ ತರಿಸ್ಬಿಟ್ಟು ಟ್ರೈ ಮಾಡಿ ಆಮೇಲೆ ಮತ್ತೆ ನಿಮಗೆ ರಿವ್ಯೂ ಕೊಡ್ತೀನಿ. ಬಟ್ ಆಸ್ ಆಫ್ ನೌ I use this as a body highlighter, not a face highlighter. ಇದರ ಪ್ರೈಸ್ ಬಂದ್ಬಿಟ್ಟು 725 rupees. ಇದು ನಿಮಗೆ ಆಸ್ ಲೋ ಆಸ್ 400 rupees ನೈಕಾದಲ್ಲಿ ಸಿಗುತ್ತೆ. ಯಾಕಂದ್ರೆ ಇದು ನೈಕಾದ ಪ್ರಾಡಕ್ಟ್. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ತಿಳ್ದಂತೆ, ಲವ್ ಯು ಆಲ್, ಬೈ.